ಮದುವೆಗೆ ಲಕ್ಷ ಲಕ್ಷ ಖರ್ಚು, ಡಿವೋರ್ಸ್ಗಂತೂ ಕೋಟಿ ಕೋಟಿ ಡಿಮ್ಯಾಂಡು. ಮದುವೆ ಆದ ಗಂಡ ನಪುಂಸಕ ಎಂದ ಪತ್ನಿ, ಈಗ ಗಂಡ ಹೆಂಡತಿ ಮಧ್ಯೆ ಬಿರುಕು. ಮದುವೆಗೆ ಲಕ್ಷ ಲಕ್ಷ ಖರ್ಚು, ಡಿವೋರ್ಸ್ಗಂತೂ ಕೋಟಿ ಕೋಟಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ಲು ಪತ್ನಿ. ಮದುವೆ ಆದ ಗಂಡ ನಪುಂಸಕ ಎಂದು ಪತ್ನಿ ಗಲಾಟೆ. ಫಸ್ಟ್ ನೈಟ್ ವೇಳೆ ಗಂಡ ಪ್ರವೀಣ್ ಹಿಂದೇಟು ಆರೋಪ. ಫಸ್ಟ್ ನೈಟ್ ವಿಷಯದಲ್ಲಿ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ವಿಜಯನಗರದ ಮಾರನಹಳ್ಳಿಯಲ್ಲಿ ವಾಸವಾಗಿದ್ದ ದಂಪತಿ ಕಟ್ಟಿಕೊಂಡ ಒಂದೇ ತಿಂಗಳಲ್ಲಿ ಪತ್ನಿಯಿಂದ ಪತಿಗೆ ಟಾರ್ಚರ್ ಮೇಲೆ ಟಾರ್ಚರ್. ಫಸ್ಟ್ ನೈಟ್ ಮಾಡಿಕೊಳ್ಳದೆ ಇರೋದಕ್ಕೆ 2 ಕೋಟಿ ಹಣವನ್ನ ಕೇಳಿದ್ಲಂತೆ ಪತ್ನಿ. ಮದುವೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಈಗ ಡಿವೋರ್ಸ್ಗೆ ಕೋಟಿ ಕೋಟಿ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾಳೆ ಪತ್ನಿ. ಮದುವೆ ಆದ ಗಂಡ ನಪುಂಸಕ ಎಂದು ಪತ್ನಿ ಗಲಾಟೆ ಆರೋಪಿಸ್ತಾ ಇದ್ದಾಳೆ. ಫಸ್ಟ್ ನೈಟ್ ವೇಳೆ ಗಂಡ ಪ್ರವೀಣ್ ಹಿಂದೇಟು ಆರೋಪ ಸಂಬಂಧಿಸಿದಂತೆ ಈಗ ಫಸ್ಟ್ ನೈಟ್ ವಿಷಯದಲ್ಲಿ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ವಿಜಯನಗರದ ಮಾರನಹಳ್ಳಿಯ ನಿವಾಸಿಗಳು ಇವರಾಗಿದ್ದು, ಕಟ್ಟಿಕೊಂಡ ಒಂದೇ ತಿಂಗಳಲ್ಲಿ ಪತ್ನಿಯಿಂದ ಪತಿಗೆ ಟಾರ್ಚರ್. ಫಸ್ಟ್ ನೈಟ್ ಮಾಡಿಕೊಳ್ಳದಿದ್ದಕ್ಕೆ 2 ಕೋಟಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ಲು ಪತ್ನಿ. ಮದುವೆಗೆ ಲಕ್ಷ ಲಕ್ಷ ಖರ್ಚು, ಡಿವೋರ್ಸ್ಗೆ ಕೋಟಿ ಕೋಟಿ ಡಿಮ್ಯಾಂಡ್. ಮದುವೆ ಆದ ಗಂಡ ನಪುಂಸಕ ಎಂದು ಪತ್ನಿ ಆರೋಪಿಸಿ ಗಲಾಟೆಗೆ ಮುಂದಾಗಿದ್ದಾಳೆ. ಫಸ್ಟ್ ನೈಟ್ ವೇಳೆ ಗಂಡ ಪ್ರವೀಣ್ ಹಿಂದೇಟು ಹಾಕಿರುವಂತಹ ಒಂದು ನಿಟ್ಟಿನಲ್ಲಿ ಫಸ್ಟ್ ನೈಟ್ ವಿಷಯದಲ್ಲಿ ಇಬ್ಬರ ನಡುವೆ ಆಗಾಗ ಜಗಳ ಸಂಭವಿಸ್ತಾ ಇತ್ತು. ಈ ಜಗಳ ಈಗ ಡಿವೋರ್ಸ್ ವರೆಗೂ ಹೋಗಿರುವಂತದ್ದು. ಈ ಒಂದು ಘಟನೆ ನಡೆದಿರುವಂತದ್ದು ವಿಜಯನಗರ ಜಿಲ್ಲೆಯ ಮಾರನಹಳ್ಳಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಕೋಟಿ ಕೋಟಿ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾಳೆ ಈಗ ಡಿವೋರ್ಸ್ಗೆ ಪತಿಯಿಂದ 2 ಕೋಟಿ ಹಣವನ್ನ ಈಗ ಕೇಳಿದ್ದಾಳಂತೆ ಪತ್ನಿ. ಇನ್ನು ಜೊತೆಗೆ ಮಲಗಲು 5,000 ಕೇಳ್ತಾನೆ. ಬೆಂಗಳೂರಿನಲ್ಲಿ ಪತ್ನಿ ವಿರುದ್ಧ ಪತಿ ಕೂಡ ದೂರನ್ನ ನೀಡಿರುವಂತದ್ದು. ಒಂದು ಮುತ್ತಿಗೆ 50,000 ಡಿಮ್ಯಾಂಡ್. ಖತರ್ನಾಕ್ ಟೀಚರ್ ಶ್ರೀದೇವಿ ಸೇರಿ ಉದ್ಯಮಿ ವಂಚಿಸಿದಂತಹ ಹನಿ ಟ್ರ್ಯಾಪ್ ಗ್ಯಾಂಗ್ ಬಂಧನ. ಈಗ ಇಂತಹ ಪ್ರಕರಣಗಳಿಂದ ನಾವು ನೋಡ್ತಾ ಇದ್ದೇವೆ. ಆದ್ರೆ ಈಗ ಮತ್ತೊಂದು ಪ್ರಕರಣ ಭಾರಿ ಸೌಂಡ್ ಮಾಡ್ತಾ ಇದೆ ಅಂತ ಪೊಲೀಸರು ಕೂಡ ಈ ಬಗ್ಗೆ ಹೇಳಿರುವಂತದ್ದು. ಪತಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲನಾಗಿದ್ದಾನೆ. ಹೀಗಾಗಿ ತನಗೆ ಕೋಟಿ ಕೋಟಿ ಹಣವನ್ನ ನೀಡಬೇಕೆಂದು ಪತಿ ಬೇಡಿಕೆಯನ್ನ ಇಟ್ಟಿದ್ದಾಳೆ. ಜೀವನಾಂಶಕ್ಕೆ ಬರೋಬ್ಬರಿ 2 ಕೋಟಿ ರೂಪಾಯಿ ಹಣವನ್ನ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ಲು. ಅದಲ್ಲದೆ ಮದುವೆ ಆದ ಗಂಡ ನಪುಂಸಕ ಎಂದು ಪತ್ನಿ ಹೈ ಡ್ರಾಮಾ ಮಾಡಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ನೊಂದಿರುವಂತಹ ಪತಿ ಪ್ರವೀಣ್ ಹಾಗೂ ಆತನ ಪೋಷಕರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ ಗೋವಿಂದರಾಜ್ ನಗರ ಪೊಲೀಸ್ ಠಾಣೆಯಲ್ಲಿ ಪತ್ನಿ ಹಾಗೂ ಆಕೆಯ ಪೋಷಕರ ವಿರುದ್ಧ ಪತಿ ಪ್ರವೀಣ್ ದೂರನ್ನ ನೀಡಿದ್ದಾನೆ. ಇನ್ನು ಪ್ರವೀಣ್ ಮೇ 5ರಂದು ಚಿಕ್ಕಮಗಳೂರು ಜಿಲ್ಲೆಯ ಯುವತಿಯನ್ನ ವಿವಾಹವಾಗಿದ್ದ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ವಿವಾಹ ನಡೆದಿತ್ತು. ಮದುವೆಯಾದ ಮೊದಲ ರಾತ್ರಿ ಪತಿ ಪ್ರವೀಣ್ ಪತ್ನಿಯನ್ನ ಮುಟ್ಟಲು ಹಿಂದೇಟು ಹಾಕಿದ್ದಾನೆ ಎಂದು ಪತ್ನಿ ಆರೋಪಿಸಿದ್ದಾಳೆ. ಇನ್ನು ಆಗಾಗ ಈ ವಿಚಾರವಾಗಿ ಗಲಾಟೆ ಕೂಡ ನಡೀತಾ ಇತ್ತು. ಹೀಗಾಗಿ ನಮ್ಮಿಬ್ಬರ ಮಧ್ಯೆ ಗಲಾಟೆ ಆಗಾಗ ನಡೆಯುತ್ತೆ. ಮದುವೆ ಆದ ಗಂಡ ನಪುಂಸಕ ಅಂತ ಅವಳು ಆರೋಪಿಸಿ ಈಗ ಡಿವೋರ್ಸ್ಗೆ ಮುಂದಾಗಿದ್ದು, ನನ್ನ ಒಂದು ಜೀವನವನ್ನ ಕಟ್ಟಿಕೊಳ್ಳಲು ನನಗೆ 2 ಕೋಟಿ ಹಣ ಕೊಡಿ ಅಂತ ಈಗ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾಳೆ. ಈ ಒಂದು ವಿಚಾರವಾಗಿ ಆಗಾಗ ಅವರ ಮನೆಯಲ್ಲಿ ಗಲಾಟೆ ಸಂಭವಿಸ್ತಾ ಇತ್ತು. ಪತ್ನಿ ಗಂಡ ವಿರುದ್ಧವೇ ಜಗಳಕ್ಕೆ ಮುಂದಾಗ್ತಾ ಇದ್ಲು. ಅವರಿಬ್ಬರ ಮಧ್ಯೆ ಆಗಾಗ ಗಲಾಟೆ ಆಗ್ತಾ ಇತ್ತು.
ನನಗೆ ಡಿವೋರ್ಸ್ ಬೇಕು ಅಂತ ಪತ್ನಿ ಕೂಡ ಅವನಿಗೆ ಪೀಡಿಸ್ತಾ ಇದ್ಲು. ಇನ್ನು ಡಿವೋರ್ಸ್ಗೆ ಮುಂದಾಗಿರುವಂತಹ ಪತ್ನಿ ಕೋಟಿ ಡಿಮ್ಯಾಂಡ್ ಅನ್ನ ಮಾಡಿದ್ದಾಳೆ ಪತಿಗೆ. ಮದುವೆ ಆದ ಗಂಡ ನಪುಸಕ ಅಂತ ಹೈ ಡ್ರಾಮಾವನ್ನ ಮಾಡಿ ಫಸ್ಟ್ ನೈಟ್ ವೇಳೆ ಗಂಡ ಪ್ರವೀಣ್ ಹಿಂದೇಟು ಹಾಕಿರುವ ಆರೋಪವನ್ನ ಕೂಡ ಈಕೆ ಮಾಡ್ತಾ ಇದ್ದಾಳೆ. ಇನ್ನು ಇವರಿಬ್ಬರ ಮಧ್ಯ ಆಗಾಗ ಗಲಾಟೆಗಳು ಕೂಡ ಸಂಭವಿಸ್ತಾ ಇದ್ವು. ಸಂಪೂರ್ಣವಾಗಿ ಅವರ ಫ್ಯಾಮಿಲಿನೇ ಇದರಲ್ಲಿ ಈ ಒಂದು ಗಲಾಟೆಯಲ್ಲಿ ಮುಂದಾಗಿರುವಂಥದ್ದು. ಇನ್ನು ಈಕೆ ಡಿವೋರ್ಸ್ಗೆ ಮುಂದಾಗಿ 2 ಕೋಟಿ ಹಣ ಬೇಕು ಅಂತ ಕೂಡ ತನ್ನ ಪತಿಗೆ ಕೇಳಿರುವಂಥದ್ದು.